ಬಿಜೆಪಿಗೆ ಹೆಚ್ಚು ಮತ ನೀಡಿದ್ದು ಬೆಂಗಳೂರಿನಲ್ಲಿ. ಭ್ರಮೆ ಬೇಡ, ಬೆದರಿಕೆ ಹಾಕೋದೆಲ್ಲ ನಡೆಯೋದಿಲ್ಲ. ನಮ್ಮ ಸರ್ಕಾರದ ವಿರುದ್ಧ ಇದೆಲ್ಲ ನಡೆಯೋದೂ ಇಲ್ಲ. ನಾನು ನೇರವಾಗಿ ಮಾತಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಪತ್ರ ಬರೆದವರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ಯಾರ ಹತ್ರ ಹೇಗ್ ನಡೆದುಕೊಳ್ಬೇಕು ಹಾಗೆ ನಡೆದುಕೊಳ್ಬೇಕು. ಅಪಾರ್ಟ್ಮೆಂಟ್ ಕೊಡದೆ ಹೋದ್ರೆ ಏನ್ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೋರ್ಟ್ಗೆ ಹೋಗ್ತೀರಾ? ನಿಮ್ಮಗಳ ತಪ್ಪು ಇರಲ್ವಾ? ಬಿಜೆಪಿಗೆ ಹೆಚ್ಚು ಮತ ಕೊಟ್ಟಿದ್ದು ಬೆಂಗಳೂರಲ್ಲಿ ಅಂತ ಹೇಳೋ ಮೂಲಕ ಈ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅವನ್ಯಾರೋ ಹೆಬ್ಬಾರಂತೆ ವಾರ್ನ್ ಮಾಡ್ತಾನೆ. ನನಗೆ ವಾರ್ನ್ ಮಾಡೋಕ್ಕೂ ಮುಂಚೆ ಹುಷಾರಾಗಿರ್ಬೇಕು. ನಿಮ್ಮನ್ನ ಕರೆಯಬೇಕು ಅಂದ ಏನು ನಿಯಮ ಇಲ್ಲ, ಆದ್ರೂ ಕರೆದು ಮಾತಾಡ್ತಾ ಇದ್ದೀವಿ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಗ್ಯಾರಂಟಿ ನಿಮಗೆ ತಲುಪಿಲ್ವಾ? ಬಿಜೆಪಿ ಅಧಿಕಾರದಲ್ಲಿರುವ ಜಾಗದಲ್ಲೂ ಕೂಡ ಜಾರಿ ಮಾಡಿದೀವಿ, ಎಲ್ಲಾದ್ರೂ ಮಿಸ್ ಮಾಡಿದೀವಾ? ಇದನ್ನೆಲ್ಲ ನೀವು ಮೊದಲು ತಿಳಿದುಕೊಳ್ಬೇಕು ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ಅವನ್ಯಾರೋ ಹೆಬ್ಬಾರಂತೆ ಅಂತ ಹೇಳೋ ಮೂಲಕ ವಾರ್ನ್ ಅನ್ನ ಮಾಡಿದ್ದಾರೆ. ನನಗೂ ವಾರ್ನ್ ಮಾಡೋಕ್ಕೂ ಮುನ್ನ ಹುಷಾರಾಗಿರ್ಬೇಕು ಅಂತ ಹೇಳಿದ್ದಾರೆ. ಇನ್ನ ನಾನು ಯಾರು ಅಂತ ಕೆಲವರು ಗೊತ್ತಿಲ್ಲ ಅಂತ ಕಾಣ್ತದೆ. ಯಾರೋ ಒಬ್ಬ ಕಿರಣ್ ಹೆಬ್ಬಾರ್ ಅಂತ, ಅವನು ವಿ ದಿ ಅಪಾರ್ಟ್ಮೆಂಟ್ ಓನರ್ಸ್ ಆಫ್ ಬ್ಯಾಂಗ್ಳೂರ್ ಆರ್ ವೇಟಿಂಗ್ ಪೇಷಂಟ್ಲಿ ಫಾರ್ ಮೆನಿ ಇಯರ್ಸ್ ಫಾರ್ ದಿ KOA amendment bill to be passed. While we understand the delays can happen, we strongly that we wait for another 2.5 years is unacceptable. As the Congress party has made a promise to us, we expect them. ಏನ್ ಕಾಂಗ್ರೆಸ್ ಪಾರ್ಟಿ ಎಕ್ಸ್ಪೆಕ್ಟ್ ಮಾಡೋಣ? ಏನು ನಮ್ಗೆ MLAಗಳು ಬರಲಿಲ್ಲ, 10 ಜನ ಗೆದ್ದವ್ರು ಅಷ್ಟೇ, 18 ಜನ ಬಿಜೆಪಿಯವರ ಗೆದ್ದವ್ರೆ. ವಿ ರೆಪ್ರೆಸೆಂಟ್ ಇನ್ನೊಂದು ನೋಡಿ, we represent a significant voting bloc, influence approximately 1.3 crores of Bengaluru out of 1.5 crore population. We hope that our collective voice will be heard and acted upon. As a community, we have been neglected by successive ruling parties and we have nothing to lose by continuing to wait. However, we caution the ruling party to consider our request since GB election is round the corner. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲ್ಗೆ ಹೋಗಿ ಬಂದಿರೋ ನಾನು, ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನ? ನಾನು ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀವಿ? ನಾನು ಇರೋದು ನಿಮ್ಗೋಸ್ಕರ. ಐ ಹ್ಯಾವ್ ಕಾಲ್ಡ್ ಯು ಟು ಹೆಲ್ಪ್ ಯು. ಯು ಕಾಂಟ್ ವಾರ್ನ್ ದಿಸ್ ಗವರ್ಮೆಂಟ್, ಯಾವನೇ ಆಗಿರ್ಲಿ. ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ನನಗೂ ಬೇಸಿಕ್ ಕಾಮನ್ಸ್ ಇದೆ, ಏನು ಅಂತಿದೆ. ನನಗೆ ವಾರ್ನ್ ಮಾಡೋದು, ಕಾಷನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದಲ್ಲ? ಯಾರ ಹತ್ರ ನಿಮ್ ಕರಿಬೇಕು ಅಂತ ಏನಿದೆ? ವಿ ರೆಸ್ಪೆಕ್ಟ್, ವಿ ನೋ ಇದು ಹ್ಯೂಮನ್ ರಿಲೇಶನ್ಶಿಪ್ ಎಷ್ಟಿದೆ, ನಿಮ್ ಶ್ರಮ ಎಷ್ಟಿದೆ, ನಿಮ್ ಫಲ ಏನಿದೆ ಅಂತೇಳಿ. ಇನ್ನು ನಾನು ಯಾರು? ಬಿಜೆಪಿಗೆ ಹೆಚ್ಚು ಮತ ನೀಡಿದ್ದು ಬೆಂಗಳೂರಿನಲ್ಲಿ. ಭ್ರಮೆ ಬೇಡ, ಬೆದರಿಕೆ ಹಾಕೋದೆಲ್ಲ ನಡೆಯೋದಿಲ್ಲ. ನಮ್ಮ ಸರ್ಕಾರದ ವಿರುದ್ಧ ಇದೆಲ್ಲ ನಡೆಯೋದೂ ಇಲ್ಲ. ನಾನು ನೇರವಾಗಿ ಮಾತಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಪತ್ರ ಬರೆದವರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ಯಾರ ಹತ್ರ ಹೇಗ್ ನಡೆದುಕೊಳ್ಬೇಕು ಹಾಗೆ ನಡೆದುಕೊಳ್ಬೇಕು. ಅಪಾರ್ಟ್ಮೆಂಟ್ ಕೊಡದೆ ಹೋದ್ರೆ ಏನ್ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೋರ್ಟ್ಗೆ ಹೋಗ್ತೀರಾ? ನಿಮ್ಮಗಳ ತಪ್ಪು ಇರಲ್ವಾ? ಬಿಜೆಪಿಗೆ ಹೆಚ್ಚು ಮತ ಕೊಟ್ಟಿದ್ದು ಬೆಂಗಳೂರಲ್ಲಿ ಅಂತ ಹೇಳೋ ಮೂಲಕ ಈ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅವನ್ಯಾರೋ ಹೆಬ್ಬಾರಂತೆ ವಾರ್ನ್ ಮಾಡ್ತಾನೆ. ನನಗೆ ವಾರ್ನ್ ಮಾಡೋಕ್ಕೂ ಮುಂಚೆ ಹುಷಾರಾಗಿರ್ಬೇಕು. ನಿಮ್ಮನ್ನ ಕರೆಯಬೇಕು ಅಂದ ಏನು ನಿಯಮ ಇಲ್ಲ, ಆದ್ರೂ ಕರೆದು ಮಾತಾಡ್ತಾ ಇದ್ದೀವಿ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ.
ನಮ್ಮ ಗ್ಯಾರಂಟಿ ನಿಮಗೆ ತಲುಪಿಲ್ವಾ? ಬಿಜೆಪಿ ಅಧಿಕಾರದಲ್ಲಿರುವ ಜಾಗದಲ್ಲೂ ಕೂಡ ಜಾರಿ ಮಾಡಿದೀವಿ, ಎಲ್ಲಾದ್ರೂ ಮಿಸ್ ಮಾಡಿದೀವಾ? ಇದನ್ನೆಲ್ಲ ನೀವು ಮೊದಲು ತಿಳಿದುಕೊಳ್ಬೇಕು ಅಂತ ಹೇಳಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ಅವನ್ಯಾರೋ ಹೆಬ್ಬಾರಂತೆ ಅಂತ ಹೇಳೋ ಮೂಲಕ ವಾರ್ನ್ ಅನ್ನ ಮಾಡಿದ್ದಾರೆ. ನನಗೂ ವಾರ್ನ್ ಮಾಡೋಕ್ಕೂ ಮುನ್ನ ಹುಷಾರಾಗಿರ್ಬೇಕು ಅಂತ ಹೇಳಿದ್ದಾರೆ. ಇನ್ನ ನಾನು ಯಾರು ಅಂತ ಕೆಲವ್ರು ಗೊತ್ತಿಲ್ಲ ಅಂತ ಕಾಣ್ತದೆ. ಯಾರೋ ಒಬ್ಬ ಕಿರಣ್ ಹೆಬ್ಬಾರ್ ಅಂತ, ಅವನು ವಿ ಅಪಾರ್ಟ್ಮೆಂಟ್ ಓನರ್ಸ್ ಆಫ್ ಬ್ಯಾಂಗ್ಳೂರ್ ವೇಟಿಂಗ್ ಪೇಷಂಟ್ಲಿ ಫಾರ್ ಮೆನಿ ಇಯರ್ಸ್ for the KOA amendment bill to be passed. While we understand the delays can happen, we strongly that we wait for another 2.5 years is unacceptable. As the Congress party has made a promise to us, we expect them. In Congress party expect ಮಾಡೋದು ಏನೋ ನಮ್ಗೆ MLAಗಳು ಬರಲಿಲ್ಲ, 10 ಜನ ಗೆದ್ದವ್ರು ಅಷ್ಟೇ, 18 ಜನ ಬಿಜೆಪಿ ಅವರೇ ಗೆದ್ದವ್ರೆ. We represent ಇನ್ನೊಂದು ನೋಡಿ, we represent a significant voting bloc. Influence approximately 1.3 crores of Bengaluru out of 1.5 crore population. We hope that our collective voice will be heard and acted upon. As a community, we have been neglected by successive ruling parties and we have nothing to lose by continuing to wait. However, we caution the ruling party to consider our request since GB election is round the corner. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲಿಗೆ ಹೋಗಿ ಬಂದಿರೋ ನಾನು, ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನಿ ನಾನು? ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು, ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀವಿ ಅಂತ. ನಾನಿರೋದು ನಿಮ್ಗೋಸ್ಕರ. ಐ ಹ್ಯಾವ್ ಕಾಲ್ಡ್ ಯು ಟು ಹೆಲ್ಪ್ ಯು. ಯು ಕಾಂಟ್ ವಾರ್ನ್ ದಿಸ್ ಗವರ್ಮೆಂಟ್, ಯಾವನೇ ಆಗಿರ್ಲಿ. ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ನನಗೂ ಬೇಸಿಕ್ ಕಾಮನ್ಸ್ ಇದೆ, ಏನು ಅಂತಿದೆ. ನನಗೆ ವಾರ್ನ್ ಮಾಡೋದು, ಕಾಷನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದೆಲ್ಲ? ಯಾರ ಹತ್ರ ನಿಮ್ ಕರಿಬೇಕು ಅಂತ ಏನಿದೆ? ವಿ ರೆಸ್ಪೆಕ್ಟ್, ವಿ ನೋ ಇದು ಹ್ಯೂಮನ್ ರಿಲೇಶನ್ಶಿಪ್ ಎಷ್ಟಿದೆ, ನಿಮ್ ಶ್ರಮ ಎಷ್ಟಿದೆ, ನಿಮ್ ಫಲ ಏನಿದೆ ಅಂತೇಳಿ. ಇನ್ನು ನಾನು ಯಾರು ಬಿಜೆಪಿಗೆ ಹೆಚ್ಚು ಮತ ನೀಡಿದ್ದು ಬೆಂಗಳೂರಿನಲ್ಲಿ ಭ್ರಮೆ ಬೇಡ, ಬೆದರಿಕೆ ಹಾಕೋದೆಲ್ಲ ನಡೆಯೋದಿಲ್ಲ. ನಮ್ಮ ಸರ್ಕಾರದ ವಿರುದ್ಧ ಇದೆಲ್ಲ ನಡೆಯೋದೂ ಇಲ್ಲ. ನಾನು ನೇರವಾಗಿ ಮಾತಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಪತ್ರ ಬರೆದವರ ವಿರುದ್ಧ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ಯಾರ ಹತ್ರ ಹೇಗ್ ನಡೆದುಕೊಳ್ಬೇಕು ಹಾಗೆ ನಡೆದುಕೊಳ್ಬೇಕು. ಅಪಾರ್ಟ್ಮೆಂಟ್ ಕೊಡದೆ ಹೋದ್ರೆ ಏನ್ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೋರ್ಟ್ಗೆ ಹೋಗ್ತೀರಾ? ನಿಮ್ಮಗಳ ತಪ್ಪು ಇರಲ್ವಾ? ಬಿಜೆಪಿಗೆ ಹೆಚ್ಚು ಮತ ಕೊಟ್ಟಿದ್ದು ಬೆಂಗಳೂರಲ್ಲಿ ಅಂತ ಹೇಳೋ ಮೂಲಕ ಈ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅವನ್ಯಾರೋ ಹೆಬ್ಬಾರಂತೆ ವಾರ್ನ್ ಮಾಡ್ತಾನೆ. ನನಗೆ ವಾರ್ನ್ ಮಾಡೋಕ್ಕೂ ಮುಂಚೆ ಹುಷಾರಾಗಿರ್ಬೇಕು. ನಿಮ್ಮನ್ನ ಕರೆಯಬೇಕು ಅಂದ ಏನು ನಿಯಮ ಇಲ್ಲ, ಆದ್ರೂ ಕರೆದು ಮಾತಾಡ್ತಾ ಇದ್ದೀವಿ ಅಂತೇಳಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಗ್ಯಾರಂಟಿ ನಿಮಗೆ ತಲುಪಿಲ್ವಾ? ಬಿಜೆಪಿ ಅಧಿಕಾರದಲ್ಲಿರುವ ಜಾಗದಲ್ಲೂ ಕೂಡ ಜಾರಿ ಮಾಡಿದೀವಿ, ಎಲ್ಲಾದ್ರೂ ಮಿಸ್ ಮಾಡಿದೀವಾ? ಇದನ್ನೆಲ್ಲ ನೀವು ಮೊದಲು ತಿಳಿದುಕೊಳ್ಬೇಕು ಅಂತ ಹೇಳಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ಅವನ್ಯಾರೋ ಹೆಬ್ಬಾರಂತೆ ಅಂತ ಹೇಳೋ ಮೂಲಕ ವಾರ್ನ್ ಅನ್ನ ಮಾಡಿದ್ದಾರೆ. ನನಗೂ ವಾರ್ನ್ ಮಾಡೋಕ್ಕೂ ಮುನ್ನ ಹುಷಾರಾಗಿರ್ಬೇಕು ಅಂತ ಹೇಳಿದ್ದಾರೆ. ಇನ್ನು ನಾನು ಯಾರು ಅಂತ ಕೆಲವ್ರು ಗೊತ್ತಿಲ್ಲ ಅಂತ ಕಾಣ್ತದೆ. ಯಾರೋ ಒಬ್ಬ ಕಿರಣ್ ಹೆಬ್ಬಾರ್ ಅಂತ, ಅವನು ವಿ ಅಪಾರ್ಟ್ಮೆಂಟ್ ಓನರ್ಸ್ ಆಫ್ ಬ್ಯಾಂಗ್ಳೂರ್ ವೇಟಿಂಗ್ ಪೇಷಂಟ್ಲಿ ಫಾರ್ ಮೆನಿ ಇಯರ್ಸ್ for the KOA amendment bill to be passed. While we understand the delays can happen, we strongly that we wait for another 2.5 years is unacceptable. As the Congress party has made a promise to us, we expect them. In Congress party expect ಮಾಡೋದು ಏನೋ ನಮ್ಗೆ MLAಗಳು ಬರಲಿಲ್ಲ, 10 ಜನ ಗೆದ್ದವ್ರು ಅಷ್ಟೇ, 18 ಜನ ಬಿಜೆಪಿ ಅವರೇ ಗೆದ್ದವ್ರೆ. We represent ಇನ್ನೊಂದು ನೋಡಿ, we represent a significant voting bloc. Influence approximately 1.3 crores of Bengaluru out of 1.5 crore population. We hope that our
collective voice will be heard and acted upon. As a community, we have been neglected by successive ruling parties, and we have nothing to lose by continuing to wait. However, we caution the ruling party to consider our request since GB election is round the corner. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲಿಗೆ ಹೋಗಿ ಬಂದಿರೋ ನಾನು, ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನಿ ನಾನು? ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀರಿ? ನಾನು ಇರೋದು ನಿಮ್ಗೋಸ್ಕರ. ಐ ಹ್ಯಾವ್ ಕಾಲ್ಡ್ ಯು ಟು ಹೆಲ್ಪ್ ಯು. ಯು ಕಾಂಟ್ ವಾರ್ನ್ ದಿಸ್ ಗವರ್ಮೆಂಟ್. ಯಾವನೇ ಆಗಿರ್ಲಿ, ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ನನಗೂ ಬೇಸಿಕ್ ಕಾಮನ್ಸ್ ಇದೆ, ಏನು ಅಂತಿದೆ. ನನಗೆ ವಾರ್ನ್ ಮಾಡೋದು, ಕಾಷನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದಲ್ಲ? ಯಾರ ಹತ್ರ? ನಿಮ್ ಕರಿಬೇಕು ಅಂತ ಏನಿದೆ? ವಿ ರೆಸ್ಪೆಕ್ಟ್, ವಿ ನೋ ಇದು ಹ್ಯೂಮನ್ ರಿಲೇಶನ್ಶಿಪ್ ಎಷ್ಟಿದೆ, ನಿಮ್ ಶ್ರಮ ಎಷ್ಟಿದೆ, ನಿಮ್ ಫಲ ಏನಿದೆ ಅಂತೇಳಿ. ಇನ್ನ ನಾನು ಯಾರು